ಎಲ್ಲ ಪತ್ರಿಕಾ ಬಂಧುಗಳಿಗೆ ಸಂಕ್ರಮಣದ ಶುಭಾಶಯಗಳನ್ನು ಹೇಳುವುದರ ಜೊತೆಗೆ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಮತ್ತು ನಮ್ಮ ಎಸ್ ಟಿ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ರವಿ ವೈದ್ಯರ್ ಅವರು ನಮ್ಮ ಅಧ್ಯಕ್ಷರು ಕೂಡ ಇಲ್ಲಿ ಇದ್ದಾರೆ. ಇದು ಅತ್ಯಂತ ಬಹಳ ಯೋಚನೆ ಮಾಡಿ ದೇಶದಲ್ಲಿ ಈ ಒಂದು ಯೋಜನೆ, ಹಿಂದಿನ ಯೋಜನೆ ಏನಿತ್ತು ರೋಜ್ಗಾರ್ ಯೋಜನೆ, ಅದಕ್ಕೆ ಏನೇನು ಇರಲಿಲ್ಲ, ಹಗ್ಗನೇ ಇಲ್ಲ, ಕಣ್ಣಿನೂ ಇಲ್ಲ. ಅದು ಯಾಕಡೆ ಬೇಕಾದ ಕಡೆ ಹೋಗೋದಾಗ್ತಿತ್ತು. ಇದಕ್ಕೆ ಕಡಿವಾಣ ಹಾಕೋಣ ಒಂದು ಒಳ್ಳೆಯ ದೃಷ್ಟಿಕೋನ ಇಟ್ಕೊಂಡು ದೇಶದಲ್ಲಿ ನಮ್ಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಬಿಬಿಜಿ ರಾಮ್ಜಿ ಹೆಸರಿನ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಯೋಜನೆಯನ್ನ ಅಮೆಂಡ್ಮೆಂಟಿಗೆ ತಂದು ಇವತ್ತ ಈ ದೇಶದಲ್ಲಿರ್ತಕ್ಕಂಥ ಜನರಿಗೆ, ಬಡವರಿಗೆ ಮತ್ತು ಈ ದೇಶದ ಫಾದರ್ ಆಫ್ ನೇಷನ್ ಅಂತ ಏನು ಹೇಳ್ತೇವೆ ಮಹಾತ್ಮ ಗಾಂಧೀಜಿಯವರಿಗೆ ಗೌರವ ತಂದು ಕೊಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಅಂತಕ್ಕಂಥ ಮಾತವನ್ನ ಈ ಸಂದರ್ಭದಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥ ಕಳೆದ ಒಂದು 3-4 ತಿಂಗಳಲ್ಲಿ ರೈತರು ಬಂದು ಪಂಚಾಯತ್ ಮುಂದೆ ಹೋರಾಟ ಮಾಡಕತ್ತಿದ್ರು. ಅವ್ರೇನು ಉದ್ದೇಶ, ಅವ್ರ ಸ್ವಾರ್ಥ ಏನೂ ಇರ್ಲಿಲ್ಲ. ಅವರು ನಮ್ಮ ಗ್ರಾಮಗಳಿಂದ ಹೊಲಗಳಿಂದ ಒಳ ರಸ್ತೆಗಳು, ಅಂದ್ರೆ ಊರದಿಂದ ಹೊಲಗೆ ಹೋಗುವಂತ ರಸ್ತೆಗಳು ಮಾಡಿ ಕೊಡಕ್ಕೆ ಹೋರಾಟ ಮಾಡಿದ್ರು. ನರೇಗಾ ಯೋಜನೆ ಮಾಡ್ಬೇಕಂದ್ರೆ ರಿಸ್ಟ್ರಿಕ್ಷನ್, ಅಂದ್ರೆ ನೀವು 10% ಅಡ್ಡಿ ರಸ್ತೆ ಮಾಡ್ಬೇಕು, 1 ಕೋಟಿ ಇದ್ರೆ 10 ಲಕ್ಷ ಅಡ್ಡೆ ಮಾಡ್ಬೇಕು. ಅದೇ ಹೆಂಗ್ ಮಾಡ್ಲಿಕ್ಕೆ ಆಗ್ತದೆ ಅನ್ನುವಂತ ಮೇಲಾಧಿಕಾರಿ ಮಾತಾಡಿಸಿದ, ಇದು ಆಗೋದಿಲ್ಲ ಅನ್ನುವಂತ ಏನ್ ಅವತ್ತಿನ ನಮ್ಮ ಪಂಚಾಯತಿಯಲ್ಲಿ ಅಂದ್ರು. ಅದನ್ನೇ ಇದೆಲ್ಲ ವಿಷಯಗಳನ್ನ ಕ್ರೋಢೀಕರಿಸಿ ಪ್ರಧಾನಮಂತ್ರಿಗಳು ಇವತ್ತಿನ ದಿನ ಆ ರಿಸ್ಟ್ರಿಕ್ಷನ್ ಎಲ್ಲ ತೆಗೆದು ರಸ್ತೆಗಳಾಗ್ಲಿ ಮೂಲಭೂತ ಸೌಕರ್ಯಗಳನ್ನ ಎಲ್ಲ ಒಳಗೊಂಡಂತ ಈ ಒಂದು ಅಭಿವೃದ್ಧಿ ಗ್ರಾಮ 2047 ಒಳಗೆ ಈ ಸಂಪೂರ್ಣ ಗ್ರಾಮವನ್ನ ಅಭಿವೃದ್ಧಿ ಆಗುವಂತ ದೃಷ್ಟಿಕೋನ ಅವರು ಮಾಡಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಅವರು ಮಾಡಿರ್ತಕ್ಕಂಥ ಆರೋಪಗಳೆಲ್ಲ ಸುಳ್ಳಿರೋದ್ರಿಂದ ಇದು ಒಂದು ಗ್ರಾಮೀಣಕ್ಕೆ ಒಂದು ಅಭಿವೃದ್ಧಿ ಪೂರಕವಾಗಿರ್ತಕ್ಕಂಥ ಯೋಜನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಎಲ್ಲ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಅಂಗಡಿಯವರು ಹಾಗೂ ನಮ್ಮ ಜಿಲ್ಲೆಯ ನೆಚ್ಚಿನ ಸಂಸದರು, ಮಾಜಿ ಕೇಂದ್ರ ಹಾಗೂ ರಾಜ್ಯದ ಮಾಜಿ ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಮೇಶ್ ಜಿಗಜಿಣಗಿ ಸಾಹೇಬರ ಒಳಗೊಂಡಂತ ಎಲ್ಲ ನಮ್ಮ ಪಕ್ಷದ ಮುಖಂಡರೇ, 2016ರಿಂದ 2025ರವರೆಗೆ ನಮ್ಮ ದೇಶದಲ್ಲಿ ಹಲವಾರು ಬಿಲ್ಗಳು ತರುವ ಮುಖಾಂತರ ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ನಮ್ಮ ದೇಶಕ್ಕಷ್ಟೇ ಅಲ್ಲ, ಇಡೀ ವಿಶ್ವವನ್ನೇ ಅದನ್ನ ಮೆಚ್ಚಿರ್ತಕ್ಕಂಥ ನೀವೆಲ್ಲ ನೋಡಿರ್ತಕ್ಕಂಥದ್ದು. ಆದ್ರೆ ಕಳೆದ ಚಳಿಗಾಲದ ಅಧಿವೇಶನದಲ್ಲಿ ಒಂದು ಹೊಸ ಬಿಲ್ಲನ್ನ ಘೋಷಣೆ ಮಾಡಲಾಗಿದೆ. ಏನಪ್ಪಾ ಅಂತಂದ್ರೆ 2047 ಟಾರ್ಗೆಟ್ 2047 ಅಂದ್ರೆ 2047ಕ್ಕೆ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕು 100 ವರ್ಷಗಳಾಗಿರ್ತಕ್ಕಂಥ ಇತಿಹಾಸದ ಒಂದು ಸಂಭ್ರಮದಲ್ಲಿ ಅಂದು ಗಾಂಧೀಜಿಯವರು ಕಂಡಿರ್ತಕ್ಕಂಥ, ಸಾಹೇಬ್ರು ಹೇಳ್ದಂಗೆ ಗಾಂಧೀಜಿಯವರು ಕಂಡಿರ್ತಕ್ಕಂಥ ಕನಸು ಯಾವಾಗ ಗ್ರಾಮೀಣ ಭಾಗ ಹಾಗೂ ರೈತಾಪಿ ವರ್ಗ ಅಭಿವೃದ್ಧಿ ಆಗ್ತದ ಅವಾಗ ಮಾತ್ರ ಈ ದೇಶ ಸಂಪೂರ್ಣ ಅಭಿವೃದ್ಧಿ ಆಗ್ತದೆ ಅನ್ನುವಂತ ಏನವರ ಕಲ್ಪನೆ ಇತ್ತು. ಅದನ್ನ ಮನಗಂಡಿರ್ತಕ್ಕಂಥ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿರ್ತ ನರೇಂದ್ರ ಮೋದಿಜಿಯವರು ಬಿಬಿಜಿ ರಾಮ್ಜಿ ಅನ್ನುವಂತ ಒಂದು ಬಿಲ್ಲನ್ನ ಮಂಡನೆ ಆಗಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಆದ್ರೆ ಇದನ್ನೇ ಕಾಂಗ್ರೆಸ್ ಪಕ್ಷದವರು ಅದನ್ನ ಟೀಕಿಸುವಂತ ವ್ಯವಸ್ಥೆಯನ್ನ ಅವರು ಈ ದೇಶದಲ್ಲಿ ಮಾಡಿರ್ತಕ್ಕಂಥದ್ದು ಸಹಿತ ಎಲ್ಲ ಕಡೆ ನಾವು ಇವತ್ತಿನ ಕೇಳಕತ್ತಿದ್ವಿ. ಅಂದ್ರೆ ಟೀಕಿಸ್ಬೇಕಂತ ಅಂದ್ರೆ ಮೊದಲು ಒಬ್ಬ ಕೂಲಿ ಕಾರ್ಮಿಕನಿಗೆ 1 ವರ್ಷಕ್ಕೆ 100 ದಿನ ಉದ್ಯೋಗ ಕೊಡುವಂತದನ್ನ ಮೊದಲಿನ ಏನು ಇವತ್ತು ನಾವು ಅದನ್ನ ನರೇಗಾ ಅನ್ನುವಂಥ ಯೋಜನೆಗಳನ್ನ ಬದಲಾವಣೆ ಮಾಡಿ ಬಿಬಿಜಿ ರಾಮ್ಜಿ ಮಾಡಿರ್ತೀವಿ. ಅದರಲ್ಲಿ 100 ಮಾನವ ದಿನಗಳನ್ನು ಕೊಡುವಂತ ಕೆಲಸ ಮೊದಲಿತ್ತು. ಆದ್ರೆ ಈಗ ಕೊಟ್ಟ ನರೇಂದ್ರ ಮೋದಿಜಿ ಅವರು ಹೊಸ ಬಿಲ್ಲಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎಷ್ಟು, 125 ದಿನಗಳು. ಅಂದ್ರೆ ಬಡ ಕೂಲಿ ಕಾರ್ಮಿಕರಿಗೆ 25 ದಿನ ಹೆಚ್ಚಿಗೆ ಕೊಟ್ಟದಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಟೀಕಿಸ್ತಾ ಇದ್ವು ಅನ್ನುವಂತ ಚರ್ಚೆ ಇವತ್ತಿನ ದಿನ ನಾವೆಲ್ಲ ಮಾಡ್ಬೇಕಾಗಿದೆ. ಮುಂದುವರೆದಿರ್ತಕ್ಕಂಥದ್ದು, ಮೊದಲು ಕೂಲಿ ಕಾರ್ಮಿಕ ಏನ್ ಕೆಲಸ ಮಾಡಿದ್ದ ಅವನು MIS ಅಲ್ಲಿ ಅಪ್ಡೇಟ್ ಆದ್ಮೇಲೆ ಅವನಿಗೆ 15 ದಿನದಲ್ಲಿ ಅವನಿಗೆ ಕೂಲಿಯನ್ನು ಪಾವತಿ ಮಾಡ್ಬೇಕಂತ ಕಾನೂನು ಇದ್ರೂ ಸಹಿತ ಸುಮಾರು 3 ರಿಂದ 4 ತಿಂಗಳ ಗಟ್ಟಲೆ ವಿಳಂಬ ಆಗಿ ಅವ್ರು ಪಾವತಿ ಆಗಿರ್ತಕ್ಕಂಥ ಸಂದರ್ಭಗಳನ್ನು ಸಹಿತ ನಾವೆಲ್ಲ ಈ ಹಿಂದಿನ ಒಂದು ಯೋಜನೆಯಲ್ಲಿ ನಾವು ನೋಡಿರ್ತಕ್ಕಂಥದ್ದು. ಆದ್ರೆ ಈ ಹೊಸ ಬಿಲ್ ಅಲ್ಲಿ ಏನಿದೆ,
ಕನಿಷ್ಠ 8-10 ದಿನಗಳ ಒಳಗಾಗಿ ಬಿಲ್ ಆಗಬೇಕು. ಯಾವುದೇ ಒಂದು ಟೆಕ್ನಿಕಲ್ ಇಶ್ಯೂ ಹೋದ್ರೆ 24 ದಿನಗಳ ಒಳಗಾಗಿ ಆ ಕೂಲಿ ಕಾರ್ಮಿಕನ ಖಾತೆಗೆ ನೇರವಾಗಿ ದುಡ್ಡನ್ನು ಹಾಕುವಂತದನ್ನ ಈ ಯೋಜನೆಯಲ್ಲಿ ಬಂದಿರತಕ್ಕಂಥದ್ದು. ಏನಾಗಿತ್ತಪ್ಪ ಮೊದಲೇ ಸಾಹೇಬ್ರು ಹೇಳ್ದಾಗ ಅಂದ್ರೆ ಹಿಂದಿನ ದಿನಮಾನಗಳಲ್ಲಿ ಈ ಗುತ್ತಿಗೆದಾರರ ಹಾವಳಿ ಹೆಚ್ಚಾಗಿ ಹೊರಗಿನಿಂದನೇ ಈ ಜಾಬ್ ಕಾರ್ಡ್ ಅನ್ನ ಮಾಡಿ ನಿಜವಾದ ಏನು ಆ ವ್ಯಕ್ತಿ ಇರ್ತಾನೆ, ದುಡ್ಲಿಕ್ಕೆ ಏನು ಕೆಲಸ ಇಲ್ಲ ಹಳ್ಳಿಗಳಲ್ಲಿ, ಆ ವ್ಯಕ್ತಿಗನ್ನೇ ಜಾಬ್ ಕಾರ್ಡ್ ಮಾಡದೇನೆ ಅವನೇ ಡುಪ್ಲಿಕೇಟ್ ಆಗಿ ಜಾಬ್ ಕಾರ್ಡ್ ಮಾಡಿ ಅದನ್ನ ಹೆಬ್ಬಟ್ಟಿಟ್ಟು ದುಡ್ಡು ತೆಗೆಯುವಂತ ಪರಿಸ್ಥಿತಿ ಈ ದೇಶದಲ್ಲಿ ಹಿಂದೆ ನಿರ್ಮಾಣ ಆಗಿರ್ತಕ್ಕಂಥದ್ದು, ಹಿಂದಿರ್ತಕ್ಕಂಥ ಸರ್ಕಾರ ಇದ್ದಾಗ ನಿರ್ಮಾಣ. ಅದನ್ನ ಮನಗಂಡಿರ್ತಕ್ಕಂಥ ಮೋದಿಜಿಯವರು ಇವತ್ತಿಂದ ಇದನ್ನ ಬದಲಾವಣೆ ತಂದಿದ್ದಾರೆ. ಮತ್ತ ಮುಂದುವರಿದು ಇವತ್ತು ನಮಗ ರೈತಾಪಿ ವರ್ಗಕ್ಕೆ ಗ್ರಾಮೀಣ ಭಾಗದಲ್ಲಿ ಈ ಯೋಜನೆ ಇಂಪ್ಲಿಮೆಂಟ್ ಇರೋದ್ರಿಂದ ರೈತಾಪಿ ವರ್ಗಕ್ಕೆ ಯಾವುದೇ ತರದ ಒಂದು ಕೂಲಿ ಕಾರ್ಮಿಕರು ಸಿಗ್ಲಾರದಂತ ಒಂದು ಪರಿಸ್ಥಿತಿ ಇದ್ದ ಸಂದರ್ಭ ಅದನ್ನ ಮನಗಂಡಿರ್ತಕ್ಕಂಥ ನಮ್ಮ ಪ್ರಧಾನಿಗಳು 1 ವರ್ಷಕ್ಕೆ 60 ದಿನ ಇದಕ್ಕೆ ವಿರಾಮ ಕೊಡುವಂತ ಕೆಲಸವನ್ನ ಈ ಬಿಲ್ ಅಲ್ಲಿ ತಂದಿದ್ದಾರೆ. ಹೇಗಪ್ಪ ಅಂದ್ರೆ ಅದು ಬಿತ್ತಣಿಕೆ ಆಗುವಂತ ಸಂದರ್ಭದಲ್ಲಿ ಅಂದ್ರೆ ಕೂಲಿಕಾರರಿಗೆ ಪೂರ್ತಿ ಕೆಲಸ ಇರಬೇಕು, ನಮ್ಮ ರೈತಾಪಿ ವರ್ಗಕ್ಕೂ ಸಹಿತ ನಾವು ಅವರ ಹೊಲಗಳಲ್ಲಿ ಗದ್ದೆಗಳಲ್ಲಿ ಕೆಲಸ ಆಗಬೇಕು ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು 60 ದಿನಗಳ ಕಾಲ ಆ ಒಂದು ವಿರಾಮ ಇಡುವಂತ ಕೆಲಸವನ್ನ ಸನ್ಮಾನ್ಯ ಶ್ರೀ ಮೋದಿಜಿ ಅವರು ಈ ಯೋಜನೆ ತಂದಿರ್ತಕ್ಕಂಥದ್ದು. ಈಗ ವಿಷಯ ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ ಅವರು ವಿರೋಧ ಮಾಡಿರ್ತಕ್ಕಂಥದ್ದು ಏನು, ಇದು ಅಂದ್ರೆ ಹಳ್ಳಿಗಳಲ್ಲಿ ಪಂಚಾಯತ್ ಮೆಂಬರ್ಗಳ ಅಧಿಕಾರ ಕಸ್ಕೊಂಡ್ರು, ಹಳ್ಳಿಗಳ ಅಭಿವೃದ್ಧಿ ಆಗೋದನ್ನ ಕಸ್ಕೊಂಡ್ರು, ಜನರಿಗೆ ಉದ್ಯೋಗವನ್ನ ಕಸ್ಕೊಂಡ್ರು ಅನ್ನುವಂತ ಮಾತನ್ನ ಇವತ್ತು ಕಾಂಗ್ರೆಸ್ ನಾಯಕರು ಹೇಳ್ತಕ್ಕಂಥದ್ದು ನಾವು ನೀವೆಲ್ಲ ಗಮನಿಸಿದೀವಿ. ಹೇಗೆ ಕಸ್ಕೊಂಡಂಗ ಆಗ್ತದೆ? 100 ದಿನ ಇರ್ತಕ್ಕಂಥ ಕೂಲಿಯನ್ನ 175 ದಿನ ಮಾಡಿದ್ರೆ ಕಸ್ಕೊಂಡಂಗೆ ಹೆಂಗಾಗ್ತದೆ ಅನ್ನುವಂಥದ್ದನ್ನ ಈ ದೇಶದ ಜನ ಅದನ್ನ ಬಹಳ ಗಂಭೀರವಾಗಿ ಪರಿಗಣಿಸಲ್ಕತ್ತಾರ ಅನ್ನುವಂತ ಮಾತನ್ನ ಹೇಳೋದ್ರ ಜೊತೆಗೆ 2013ರಲ್ಲಿ CAG ಏನು ಒಂದು ನಮ್ಗೆ ಇದೆ ಅದರ ಪ್ರಕಾರ ಒಂದು ರಿಪೋರ್ಟ್ ಇದೆ. ಏನದಪ್ಪ ಅಂತಂದ್ರ ನರೇಗಾ ಯೋಜನೆಯಲ್ಲಿ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಮುಳುಗಿದೆ, ಗುತ್ತಿಗೆದಾರರು ತಮಗೆ ಬೇಕಾಬಿಟ್ಟಿ ಅದನ್ನ ಮಾಡಿಕೊಂಡು ಬಿಟ್ಟು ತಾವೇ ದುಡ್ಡು ತೆಗಿಲಿಕ್ಕತ್ತಾರ ಅನ್ನುವಂಥದ್ದನ್ನ 2000ರಲ್ಲಿ ಅಂದಿನ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ರಿಪೋರ್ಟ್ ಕೊಟ್ಟಿರ್ತಕ್ಕಂಥದ್ದು. ಇದೆಲ್ಲನ ಮನಗಂಡು ಮತ್ತು ಗ್ರಾಮೀಣ ಭಾಗದ ಹೇಗಿತ್ತು, ಬರೇ ನಾವು ಒಂದು ಉದಾಹರಣೆ ಹೇಳ್ತೀನಿ. 1 ಕೋಟಿ ರೂಪಾಯಿ ಒಂದು ಪಂಚಾಯತಿಗೆ ಅನುದಾನವನ್ನ ಈ ನರೇಗಾ ಯೋಜನೆ ಹಿಂದಿರ್ತಕ್ಕಂಥ ನರೇಗಾ ಯೋಜನೆಯಲ್ಲಿ ಬಂದಾಗ 10% ಅಷ್ಟೇ ನಾವು ರಸ್ತೆ ಕಾಮಗಾರಿಗಳಿಗೆ ಮಾಡ್ಬೇಕು, ಇನ್ನು 90% ಬರೀ ಗುಂಡಿಗಳೇ ತೆಗೆಯುವಂತ ಕೆಲಸಕ್ಕೆ ನಾವು ಇಡಬೇಕಾಗಿತ್ತು. ಈಗ ಏಸು ದಿನ ಬರೀ ಗುಂಡಿಗಳೇ ತೆಗೆಯುವುದು, ಅದು ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಆಗೋದ್ರಿಂದ ಅದನ್ನ ಪರಿಶೀಲನೆ ಮಾಡಿ ಇವತ್ತಿನ ದಿನ ರಸ್ತೆಗಳು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಕಟ್ಟಡಗಳು, ಹಳ್ಳಿಗಳಲ್ಲಿ ಇವತ್ತು ಅಂಗನವಾಡಿ, ಸ್ಕೂಲ್, ಟಾಯ್ಲೆಟ್ ಎಲ್ಲ ಮೂಲಭೂತ ಸೌಕರ್ಯಗಳಿರ್ತಕ್ಕಂಥ ಡ್ರೈನೇಜು ಇವೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು 2047ಕ್ಕೆ ಸಂಪೂರ್ಣ ನಾವು ಗ್ರಾಮಗಳ ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಇವತ್ತಿನ ದಿನ ಅದನ್ನ ಬದಲಾವಣೆ ಮಾಡಿ ತಂದಿರ್ತಕ್ಕಂಥದ್ದು. ಇವತ್ತು ಏನ್ ಮಾಡಿದ್ದಾರೆ ಅಂದ್ರೆ ಕಾಂಗ್ರೆಸ್ದವರು, ಅದು ಬರೀ ಇವ್ರು ಏನು ಅಂದ್ರೆ ಅದು ಬಿಲ್ ಬರೋಕ್ಕಿಂತ ಮುಂಚೆನೆ ಇವ್ರು ಅದನ್ನ ವಿರೋಧಿಸುವಂತ ಕೆಲಸವನ್ನ ಪ್ರಾರಂಭ ಮಾಡಿದ್ದಾರೆ. ಹಿಂಗಾಗಿ ಈ ತಂದಿರ್ತಕ್ಕಂಥ ಬಿಲ್ಲು ಬಹುಶಃ ನಮ್ಮ RDPR ಮಂತ್ರಿ ಆಗಿರ್ತಕ್ಕಂಥ ಖರ್ಗೆ ಸಾಹೇಬರು ಅದಿನ ಅಲ್ಲಿ ಬಿಲ್ಲೇ ಲೋಕಸಭೆಯಲ್ಲಿ ಆಗಿರ್ಲಿಲ್ಲ, ಇಲ್ಲೇ ಅವರು ವಿರೋಧ ಮಾಡುವಂತ ಕೆಲಸ ಪ್ರಾರಂಭ ಮಾಡ್ತಾರೆ. ನಾನು ಅವರಿಗೆ ಇನ್ನೊಂದು ಸಂಬಂಧ ಇಲ್ಲ ಅಂದ್ರೂ ಕೇಳ್ತೀನಿ. ಇಂದ ನಮ್ಮ ಜಿಗೇಣ್ ಸಾಹೇಬರು ಸಮಾಜ ಕಲ್ಯಾಣ ಮಂತ್ರಿಗಳಿದ್ದಾಗ ಗಂಗಾ ಕಲ್ಯಾಣ ಯೋಜನೆಯನ್ನ ಈ SC ST ಮತ್ತು ಹಿಂದುಳಿದವರಿಗೆ ಒಂದು ಯೋಜನೆ ತಂದಿದ್ರು. ಗಂಗೆ ಅಂದ್ರೆ ನೀರು, ಯೋಜನೆ ಅಂದ್ರೆ ಅಭಿವೃದ್ಧಿ. ಅಂದ್ರೆ SC ST ಜನಗಳಿಗೆ ಹೊಲಗಳಿಗೆ ನೀರು ಕೊಟ್ಟು ಅವರೊಂದು ಅಭಿವೃದ್ಧಿ ಆಗಬೇಕಂತೇಳಿ ಅವರು ಆ ಯೋಜನೆ ಮಾಡಿದಾಗ ಈ ಕಳೆದ ದಿನಗಳಲ್ಲಿ ನಾವು ರಾಜ್ಯ ಸರ್ಕಾರದಲ್ಲಿ ಸುಮಾರು 40,000ಕ್ಕಿಂತ ಅಧಿಕ ಕೋಟಿ ನಮ್ಮ SCP TSP ಹಣವನ್ನ ಬೇರೆ ಇಲಾಖೆ ಹಾಕುವಾಗ ನಮ್ಮ ಖರ್ಗೆ ಸಾಹೇಬರು ಒಳಗೊಂಡಂತ ಎಲ್ಲ SC ST ಸಚಿವರು ಗಪ್ ಚಿಪ್ಪಾಗಿ ಕೂತಿದ್ದಾರೆ. ಅಂದ್ರೆ ಇದು ಏನು ಅಂದ್ರೆ ನೀವೇನೋ ಇವತ್ತು ಏನ್ ಮಾಡಿದ್ರು ನಮ್ಗೆ ನಡೀತದ, ಅದ್ರ ಕೇಂದ್ರ ಸರ್ಕಾರದ ಯಾವ್ದಾರಾದ್ರೂ ಒಂದು ಬಿಲ್ ಅನ್ನ ನೀವು ಬದಲಾವಣೆ ಮಾಡ್ಲಿಕ್ಕತ್ರ ಅದಕ್ಕ ಪಾಟ್ಯ ಖರ್ಗೆ ಸಾಹೇಬರು ಮುಂದೆ ಬರ್ತಾರೆ. ಹೀಗಾಗಿ ಏನ್ ಸಾಹೇಬ್ರು ತಂದಿರ್ತ ಗಂಗಾ ಕಲ್ಯಾಣ ಯೋಜನೆ ಸಹಿತ ಇವತ್ತು ಸಂಪೂರ್ಣ ನಿಲ್ಲಿಸುವಂತ ಹಂತಕ್ಕೆ ಇವರು ಬಂದಿದ್ದಾರೆ. ಹೀಗಾಗಿ ಏನು ಕೇಂದ್ರ ಸರ್ಕಾರದಿಂದ VBG ರಾಮ್ಜಿ ಅನ್ನುವಂಥದ್ದು ಏನಿದೆ ಇದು ಸಂಪೂರ್ಣ 2047ಕ್ಕ ಗ್ರಾಮೀಣ ಭಾಗ ಅಭಿವೃದ್ಧಿ ಆಗುವಂತಹ ಮುನ್ಸೂಚನೆ ಸಂಪೂರ್ಣ ಇರೋದ್ರಿಂದ ಎಲ್ಲಾ ರೈತರು ಸಹಿತ ಅದಕ್ಕೆ ಅವರಿಗೂ ಸಹಿತ ಅನುಕೂಲ ಇರೋದ್ರಿಂದ ಇದು ಸಂಪೂರ್ಣ ಪಾರದರ್ಶಕತೆ. ಯಾಕಂದ್ರೆ ಇದು GPS ಹೆಂಗಂದ್ರೆ ಈಗ ಮೊದಲು ಹೆಂಗಿತ್ತು, ಒಂದು ಎಸ್ಟಿಮೇಟ್ ಮಾಡಿದ ತಕ್ಷಣ ಅಲ್ಲಿ NMR ಜನರೇಟ್ ಮಾಡೋದು, NMR ಜನರೇಟ್ ಮಾಡಿದ ತಕ್ಷಣ ಸೀದಾ ಬಿಲ್ ತಕೊಂಡು ಅವ್ರು ಹೋಗ್ಬಿಡೋದಿತ್ತು. ಈಗ ಹಂಗಿಲ್ಲ, ಒಬ್ಬ ಕೂಲಿಕಾರ ಇತ್ತಂದ್ರೆ ನಾ ಯಾವುದೇ ನನಗೆ ಕೆಲಸ ಪಂಚಾಯತಿಯಿಂದ ಎಲ್ಲಿ ಅಲಾಟ್ ಮಾಡ್ತಾರ ಅಲ್ಲಿ ಹೋಗಿ ನಾ ಕೆಲಸ ಮಾಡ್ಬೇಕಂದ್ರೆ 2 ಟೈಮ್ 3 ತಾಸಿಗೊಮ್ಮೆ 2 ಟೈಮ್ ನಮ್ದು NMMS ಅನ್ನುವಂತ ಆ್ಯಪ್ ನಲ್ಲಿ ನಮ್ದು 2 ಸಲ ಫೋಟೋ ತೆಗಿತಾರ. ಮುಂಜಾನೆ ಯಾವುದೇ ಕಲರ್ ನಾ ಡ್ರೆಸ್ ಆಗ್ಲಿ ನನ್ನ ಮುಖಚಾರ ಇರ್ತದೆ, ನೆಕ್ಸ್ಟ್ ಆ ಫೋಟೋ ಇದ್ದಾಗ ಮಾತ್ರ ಅದು ಅಪ್ಲೋಡ್ ಆಗ್ತದೆ. ಅದು ಅಪ್ಲೋಡ್ ಆದಾಗ ಮಾತ್ರ ಅದು ಪೇಮೆಂಟ್ ಹೋಗ್ತದೆ. ಇಂಥ ಪಾರದರ್ಶಕತೆಯ ಮತ್ತು ಈ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕು, ಪಾರದರ್ಶಕವಾಗಿ ಯೋಜನೆ ನಡಿಬೇಕನ್ನುವಂತ ಉದ್ದೇಶ ಇಟ್ಟುಕೊಂಡು ಇವತ್ತು ಹಲವಾರು ಬದಲಾವಣೆಗಳನ್ನ
ಇವತ್ತು ಕೇಂದ್ರ ಸರ್ಕಾರ ತಂದಿದೆ. ಈ ಕಾಂಗ್ರೆಸ್ದವ್ರಿಗೆ ಏನಾಗ್ಬಿಟ್ಟಿದೆ ಅಂತ ಉದಾಹರಣೆ ಒಂದು ಸಣ್ಣದು ಹೇಳ್ಬಿಡ್ತೀನಿ. ಪಶ್ಚಿಮ ಬಂಗಾಳದಲ್ಲಿ ಬಹುಶಃ ಮೊನ್ನೆ ನಾನು ಟಿವಿಯಲ್ಲಿ ನೋಡಿದ್ವಿ, 193 ಕೋಟಿಯಷ್ಟು ಭ್ರಷ್ಟಾಚಾರ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ನಡೆದಿದೆ. ನೇರವಾಗಿ ಕೇಂದ್ರ ಸರ್ಕಾರದಿಂದ ದುಡ್ಡು ರಾಜ್ಯ ಸರ್ಕಾರದ ನಮ್ಮ ಬಿಜೆಪಿಯೇತರ ರಾಜ್ಯಗಳಿಗೆ ಇದನ್ನ ಸಂಪೂರ್ಣ ದುರುಪಯೋಗ ಪಡಿಸಿಕೊಂಡು ಕಾಂಗ್ರೆಸ್ನವರಿಗೆ ಅವರಿಗೆ ಮೊದಲಿನಿಂದಲೂ ಈ ಭ್ರಷ್ಟಾಚಾರ ಅನ್ನೋದು ಅವರು ಇದರಲ್ಲಿ ಬಂದೇ ಬಿಟ್ಟದೆ. ಹಿಂಗಾಗಿ ಈ ಮುಂದಿನ ದಿನಗಳಲ್ಲಿ ಭ್ರಷ್ಟಾಚಾರ ಮಾಡ್ಲಿಕ್ಕೆ ಇದು ಕಡಿವಾಣ ಬೀಳುತ್ತೆ ಅನ್ನೋ ಉದ್ದೇಶವನ್ನ ಅವ್ರು ಇಟ್ಕೊಂಡು ಇವತ್ತು ಇದನ್ನು ವಿರೋಧ ಮಾಡಕತ್ತಿದ್ದಾರೆ. ಹಾಗಾಗಿ ದಯವಿಟ್ಟು ಈ ಪತ್ರಕರ್ತ ಬಂಧುಗಳ ಮುಖಾಂತರ ನಾವು ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಬಂಧುಗಳಿಂದ ಹೇಳಕ್ ಇಚ್ಛೆ ಪಡ್ತೀವಿ.